ಇತ್ತೀಚೆಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ನೀವು ಕಂಡಿರ್ಬೋದು. ನಮ್ಮ ರವಿರಾಮ್ ಕುಂಜ ತುಳುನಾಡ ರಂಗ ಬಿರುದು ಪಡೆದ ಹಾಸ್ಯ ನಟರು. ಅವ್ರ ಬಗ್ಗೆ ಹಿಂದೂ ಸಂಘಟನೆಗಳು ಪದೇ ಪದೇ ಅವ್ರ ಮೇಲೆ ಅವರನ್ನು ತೇಜೋವಧೆ ಮಾಡಿ ಅವ್ರ ಮೇಲೆ ಪ್ರಕರಣ ದಾಖಲಿಸ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ದಲಿತ ಸಂಘಟನೆಯವರು. ಯಾಕಂತ ಹೇಳಿದರೆ ನಮಗೆ ತುಂಬ ನೋವಾಗಿದೆ. ಒಂದು ಸಾರಿ ಇತ್ತೀಚೆಗೆ ಒಂದು ಹರಿಪ್ರಸಾದ್ ನೆಲಿಕಟ್ಟೆ ಅಂತ ಹೇಳುವವರು ಅವ್ರ ಮೇಲೆ ದೂರು ದಾಖಲು ಮಾಡಿದ್ರು. ಅದಕ್ಕಿಂತ ಮೊದಲೇ ನಾನು ಅವರಿಗೆ ಹೇಳಿದ್ದೆ, ಅದು ಕೂತು ಮಾತಾಡುವ, ಅವ್ರು ನಮ್ಮವರೇ, ನಮ್ಮ ದಲಿತ ಸಮುದಾಯದ ಹುಡುಗ, ಅದನ್ನು ಕೂತು ನಾವು ಬಗೆಹರಿಸೋಣ ಅಂತ ಹೇಳಿದ್ದೆ. ಅದಕ್ಕೆ ಎಲ್ಲದಕ್ಕೂ ಒಪ್ಪಿಕೊಂಡು ಓಕೆ ಅಂತ ಹೇಳಿ ಮತ್ತು ಮಾರನೇ ದಿನ ಎಲ್ಲ ಸಂಘಟನೆಯವರು ಸೇರಿ ಅವರು ಬಾಲಚಂದ್ರ ಸರಕೆ ಅವರೆಲ್ಲರೂ ಸೇರಿ ಪ್ರಕರಣ ದಾಖಲಿಸಿದರು. ಅಂದರೆ FIR ಆಗಲಿಲ್ಲ, ಅವ್ರ ಮೇಲೆ ನಗರ ಠಾಣೆಯಲ್ಲಿ ಕೇಸ್ ದಾಖಲಿಸಿದರು. ಹಾಗೆ ಅವ್ರು ಬಂದು ಮುಚ್ಚಳಿಗೆಲ್ಲ ಬರೆದು ಇನ್ನೂ ಆ ಒಂದು ಸ್ಕಿಟ್ ಇತ್ತು, ಒಂದು ಕೃಷ್ಣನ ವೇಷ ಹಾಕಿ ಒಂದು ಅಪಹಾಸ್ಯ ಮಾಡಿದರು, ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯಿತು ಅಂತೇಳಿ ಇವತ್ತು ಆರೋಪ. ಅದಕ್ಕೆ ಇವರು ನಗರ ಠಾಣೆಯವರು ಅವರನ್ನು ಕರೆಸಿ ಅವರನ್ನು ಮುಚ್ಚಳಿಗೆ ಬರೆಸಿ ಇಂದ ಸ್ಕಿಟ್ಟನ್ನು ನಾವು ಕಟ್ ಮಾಡ್ತೇವೆ, ಅದರಲ್ಲಿ ಸ್ವಲ್ಪ ಡಯಲಾಗ್ ಉಂಟು, ಆ ಡಯಲಾಗ್ ಕಟ್ ಮಾಡ್ತೇವೆ. ಆಮೇಲೆ ಅದು ಮತ್ತೊಂದು ಇದುಂಟು, ಒಂದು ಅಪ್ಪಿಕೊಳ್ಳಕ್ಕೆ ಹೋಗುವಂಥದ್ದು ಕೃಷ್ಣನ ವೇಷದಲ್ಲಿ ಒಂದು ಡಯಲಾಗ್ ಉಂಟು, ಅದನ್ನು ನಾವು ಕಟ್ ಮಾಡ್ತೇವೆ ಒಪ್ಪಿಕೊಂಡು ಮುಚ್ಚಳಿಗೆ ಬರೆದು ಹೋದರು. ತದಾದ ನಂತರ ವಾಪಸ್ ಇವರು ಹರಿಪ್ರಸಾದ್ ನೆಲಿಕಟ್ಟೆಯವರು ಅದು ಫೇಸ್ಬುಕ್ಕು ಡೌನ್ಲೋಡ್ ಮಾಡಿ ನೀವು ಹೀಗೆ ಬಿಡಬಾರ್ದು, ನಾವು ಹಿಂದೂ ಸಂಘಟನೆಗಳ ಮುಖಂಡರು ಹೇಳಿದ್ದೀವಿ, ಆದಷ್ಟು ಬೇಗ ಎಲ್ಲರೂ ನೀವು ಖಂಡಿಸಬೇಕು ಅಂತೇಳಿ ವಾಪಸ್ ಅವರು ಫೇಸ್ಬುಕ್ ಡೌನ್ಲೋಡ್ ಮಾಡಿದ್ರು. ಅದಾದ ನಂತರ ಇದೆಲ್ಲ ಇತ್ಯರ್ಥ ಆಗಿ ವಾಪಸ್ ಒಂದು 15-20 ದಿನ ಕಳೆದ ಮೇಲೆ ಇವರು ಬೇರೊಂದು ಹಿಂದೂ ಬಜರಂಗ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ವಾಪಸ್ ಕಂಪ್ಲೇಂಟ್ ಕೊಟ್ಟರು. ಹಾಗೆ ಅವ್ರ ಮೇಲೆ ಈಗ ಅವರಿಗೆ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದಾರೆ. ಹಾಗಿರುವಾಗ ಅವರಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಹಾಗೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅವರಿಗೆ ಇಷ್ಟ ಆಗ್ತಿಲ್ಲ. ಇದನ್ನು ನಾವು ಖಂಡಿಸ್ತಿದ್ದೇವೆ. ಯಾಕಂತ ಹೇಳಿದರೆ ಅದು ಯೂಟ್ಯೂಬಲ್ಲಿ ಬಂದು ಸಾಧಾರಣ 15 ವರ್ಷ ಆಯಿತು. ಮೊನ್ನೆ ಇತ್ತೀಚೆಗೆ ಸತೀಶ್ ಬಂದಾಳೆ ಅಂತ ಮಂಗಳೂರಲ್ಲಿ ಒಂದು ಗಂಟೆ ಪ್ರೋಗ್ರಾಮ್ ಇತ್ತು, ಅದು ಒಂದು ಪ್ರಹಸನ. ಅದರಲ್ಲಿ ಇವರಿಗೆ ರವಿರಾಮ್ ಕುಂಜ ಅವರಿಗೆ ನಿರ್ದೇಶಕರು, ಡೈರೆಕ್ಟರ್ ಯಾವ ಥರ ಹೇಳಿಕೊಡ್ತಾರೆ, ಯಾವ ಡೈರೆಕ್ಷನ್ ಮಾಡಲಿಕ್ಕೆ ಹೇಳ್ತಾರೆ ಅದನ್ನು ಇವರು ಮಾಡಿದ್ದಾರೆ ಅಷ್ಟೇ. ಯಾಕಂತ ಹೇಳಿದರೆ ಡೈರೆಕ್ಟರ್ ಹೇಳಿದ್ದನ್ನು ಇವರು ಮಾಡಲೇಬೇಕು, ಅದಕ್ಕೋಸ್ಕರ ಮಾಡಿದ್ದಾರೆ. ಆದರೂ ಇದನ್ನು ದೊಡ್ಡ ಮಟ್ಟದಲ್ಲಿ ಇಶ್ಯೂ ಮಾಡಿ, ಅದು ಅಲ್ಲದೆ ಆ ಸ್ಕಿಟ್ ಮಾಡುವಲ್ಲಿ 4 ಜನ ಇದ್ದಾರೆ. ಅದರಲ್ಲಿ ನಮ್ಮ ದಲಿತ ಸಮುದಾಯದವರು ರವಿರಾಮ್ ಕುಂಜ ಅವರನ್ನೊಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ನಮಗೆ ಅತೀವ ಬೇಜಾರಾಗಿದೆ. ಯಾಕಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಹೆಸರುವಾಸಿಯಾಗಿ ಈಗ ತುಂಬ ಎತ್ತರಕ್ಕೆ ಬೆಳೀತಾ ಇದ್ದಾರೆ ರವಿರಾಮ್ ಕುಂಜ. ಹೀಗಿರುವಾಗ ಅವರನ್ನೇ ಟಾರ್ಗೆಟ್ ಮಾಡಿ ಅವರನ್ನು ಕಾಲೆಳೆಯುವಂಥ ವಿಷಯ ಮಾಡ್ತಿದ್ದಾರೆ. ಅದು ನಮಗೆ ತುಂಬ ಬೇಜಾರಾಗಿದೆ. ಯಾಕಂದರೆ 4 ಜನ ಇದ್ದದರಲ್ಲಿ ಈಗ ಎಲ್ಲ ಕಡೆ ಈಗ 2 ಸಲ ಪುತ್ತೂರು ಠಾಣೆಯಲ್ಲಿ ಕೇಸ್ ಆಯಿತು, ಇವ್ರ ಮೇಲೇ ಆಗಿತ್ತು. ಯಾರು ರವಿರಾಮ್ ಕುಂಜ ಒಬ್ಬರನ್ನೇ. ಅವ್ರು ಬೇರೆ 4 ಜನ ಇದ್ದರು, ಅವರು ಕೂಡ ಹೆಸರು ಸೇರಿಸಬಹುದು. ಅವರ ಹೆಸರು ಬಿಟ್ಟು ಇವರನ್ನು ಒಬ್ಬರನ್ನು ಇದು ಮಾಡ್ತಾ ಇದ್ದಾರೆ. ಅದು ನಮಗೆ ಬೇಜಾರಾಗಿದೆ. ಹೀಗಿರುವಾಗ ನಾವು ಸ್ವಲ್ಪ ಈಗ ಸ್ಟೇಷನ್ಗೆ ಮನವಿ ಕೊಡ್ತೇವೆ, ವಿನಂತಿ ಮಾಡ್ತೇವೆ, ಆದಷ್ಟು ಬೇಗ ಅವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಮುಂದಕ್ಕೆ ತೊಂದರೆ ಆಗಬಾರ್ದು. ನಮ್ಮದಷ್ಟೇ, ನಮ್ಮದು ಉದ್ದೇಶ ಬೇರೆ ಏನಿಲ್ಲ. ರವಿರಾಮ್ ಕುಂಜ ಅವರಿಗೆ ಮುಂದಕ್ಕೆ ತೊಂದರೆ ಆಗಬಾರ್ದು. ಹಾಗಿರುವಾಗ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ, ಅವ್ರು ಮಾಡಿದ್ದನ್ನು. ನಮಗೆ ತುಂಬ ಬೇಜಾರಾಗಿದೆ ಅಷ್ಟೇ. ಪ್ರೋಗ್ರಾಮ್ ಆಯೋಜಕರ ಮೇಲೆ ಅಲ್ಲ, ಹರಿಪ್ರಸಾದ್ ಅವರು ಇಷ್ಟು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಹರಿಪ್ರಸಾದ್ ನೆಲಿಕಟ್ಟೆ ಅವರ ಕಾರಣ. ಹೌದೌದು, ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರಲಿಕ್ಕೆ, ಕಂಪ್ಲೇಂಟ್ ಮಾಡಲಿಕ್ಕೆ, ಬೇರೆಯವರಿಗೆ ಕುಮ್ಮಕ್ಕು ಕೊಟ್ಟಿದ್ದೆಲ್ಲ ಅವರೇ. ನೀವು ಕಂಪ್ಲೇಂಟ್ ಮಾಡಿ, ಬಾಲಚಂದ್ರ ಸರಕೆ ಅವರೇ. ಫಸ್ಟಿಗೆ ಅವರು ಕಂಪ್ಲೇಂಟ್ ಕೊಟ್ಟರು, ಅವ್ರ ಮೇಲೆ ಸೂಕ್ತ ಕಾನೂನು ತಗೋಬೇಕು ಅಂತ ಹೇಳಿದ್ರು. ಯಾರು ಸಮರ್ಪಣೆ ಕೇಳ್ತಿದ್ರೆ ಇಷ್ಟೆಲ್ಲ ಬರಲಿಲ್ಲ, ಅವರು ಸಮರ್ಥನೆ ಮಾಡಿದ್ರು, ಅವರು ಮಾಡಿದ್ರು, ಅವರ ಡೈರೆಕ್ಟರ್ ಸಮರ್ಥನೆ ಮಾಡಿದ್ರು. ಇಲ್ಲಿ ಕೊಡಲಿಲ್ಲ. ಒಬ್ಬರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ರವಿರಾಮ್ ಕುಂಜ ಅವರ ಮೇಲೆ ಮಾತ್ರ. ಹಾಗೆ ಅವರನ್ನು
ಸರಿ ಅದನ್ನು ಆಗಲಿ ಕ್ಷಮಾಪಣೆ ಕೇಳಿದ್ರೆ ಇಷ್ಟೆಲ್ಲ ಆಗಲಿಕ್ಕೆ ಸರ್ ಕ್ಷಮೆ ಕೇಳಲಿಕ್ಕೆ ಅಂತ ಹೇಳಿದೆ. ಈಗ 15 ವರ್ಷದಿಂದ ನೋಡಿ ನಮ್ಮ ಹಾ, ನಮ್ಮ ಪುತ್ತೂರು ಕಿಲ್ಲೆ ಮೈದಾನದಲ್ಲಿ 2 ಸಲ ಪ್ರದರ್ಶನ ಆಗಿದೆ. ಅದೇ ಡ್ರಾಮಾ ನಾಟಕ, ಅದನ್ನು ಸಣ್ಣ ಪ್ರವಾಸ ಮಾಡಿದ್ದವರು. ಅದಕ್ಕೆ ಇವರು ಮಾತಾಡೋ ದಾಟಿಗೆ ಅದು ನನ್ನಲ್ಲಿ ಆಡಿಯೋ ಇದೆ. ಇವರು ಹರಿಪ್ರಸಾದ್ ಕೂಡ ಮಾತಾಡೋದು ದಾಟಿ ಸರಿ ಇಲ್ಲ. ಅವ್ರು ಬೇರೆ ವಿಚಾರ ಹೇಳುದು. ನೀನು ಹಿಂದೂಗಳ ಬಗ್ಗೆ ಯಾಕೆ ಮಾಡ್ತೀಯ, ಕ್ರಿಶ್ಚಿಯನ್ ವಿಷಯ ಯಾಕೆ ದುಡ್ಡು ಬೇಡ್ತಿ, ನಿನಗೆ ಮುಸ್ಲಿಮರ ಬಗ್ಗೆ ಮಾಡ್ಬೋದಲ್ಲ, ಕ್ರಿಶ್ಚಿಯನ್ ಬಗ್ಗೆ ಮಾಡ್ಬೋದಲ್ಲ, ನಿಮಗೆ ದಮ್ಮಿದ್ರೆ ಅದು ಮಾಡು ಅಂತ ಹೇಳಿದ್ರು. ಅದಕ್ಕೆ ಇವರು ಕೂಡ ಮಾತಾಡಿದ್ದಾರೆ. ನಾವು ಕ್ಷಮೆ ಕೇಳಲಿಕ್ಕೆ ಆಗುಲ್ಲ, ನಿಮಗೆ ಕಂಪ್ಲೇಂಟ್ ಕೊಟ್ಟಾಯ್ತಲ್ಲ, ನಾವು ಸ್ಟೇಷನಲ್ಲಿ ಇತ್ಯರ್ಥ ಮಾಡು ಅಂತ ಹೇಳಿದ್ದಾರೆ ಅಷ್ಟೇ. ಮತ್ತು ಅವರು ರವಿರಾಮ್ ಗುಂಜ ಅಂದರೆ ಅವರು ಸ್ವಲ್ಪ ಸಹಾಯ ವಿದ್ಯಾರ್ಥಿಗಳಿಗೆ, ಶಾಲೆಯ ಮಕ್ಕಳಿಗೆಲ್ಲ ಸ್ವಲ್ಪ ಸಹಾಯಧನ ಮಾಡುವಂಥ ವ್ಯಕ್ತಿ. ಅಂಥದ್ದು ಸ್ವಲ್ಪ ನಮ್ಮ ದಲಿತ ಸಮುದಾಯ ಅವ್ರ ಮೇಲೆ ಹೋಗುವ ಒಂದು ವ್ಯಕ್ತಿ ಪ್ರತಿಭೆಗಳು, ಅದನ್ನು ಮೇಲೆ ಹೋಗುವುದಕ್ಕೆ ನಾವೆಲ್ಲ ಸಹಕಾರ ನೀವು ಸಹ ಕೊಡಬೇಕು. ನಮ್ಮಿಂದ ಜಾಸ್ತಿ ಅದು ಎಲ್ಲರೂ ಸಹಕಾರ ಇದ್ದಾರೆ. ಅಲ್ಲಲ್ಲ ಸರ್, ಅದು ಹಾಸ್ಯಕ್ಕೂ ಬೇಕಾಗಿ, ಸ್ವಲ್ಪ ಹಾಸ್ಯಕ್ಕೆ ಬೇಕಾಗಿ ಅದೇನು ಇದಿಲ್ಲ. ಅಪ್ಪಿಕೊಳ್ತಾರೆ ಅಂತ ಹೇಳ್ತಾರೆ, ಅಪ್ಪಿಕೊಳ್ಳೋದು ಹತ್ತಿರ ಹೋಗೋದು ಅಷ್ಟೇ. ಮತ್ತೆ ಏನೋ ಡೈಲಾಗ್ ಅಲ್ಲಿ ಸ್ವಲ್ಪ ಕುಡಿಯೋಕೆ ಹಣ ಕೊಡು ಅಂತೇಳಿ ಅದರದ್ದು ಉದ್ದೇಶ ಸ್ವಲ್ಪ ಇದೆ. ಅದನ್ನು ಕೂಡ ಇವರು ಹೇಳಿದ ತಕ್ಷಣ, ಹರಿಪ್ರಸಾದ್ ಅವರು ಹೇಳಿದ ತಕ್ಷಣ 4ನೇ ದಿನ ಅದನ್ನು ಕಟ್ ಮಾಡಿದ್ದಾರೆ. ಈಗ ನೆನ್ನೆಲ್ಲ ಮೊನ್ನೆ ಮಾಡಿದ್ರು, ಅದು ಸೀನ್ ಕಟ್ ಮಾಡಿದ್ದಾರೆ, ಡೈಲಾಗ್ ಕಟ್ ಮಾಡಿದ್ದಾರೆ. ಮತ್ತೆ ಇವರು ಕೂಡ ವಾಪಸ್ ಮೊನ್ನೆ ಇವರು ಮಾಡಿದ್ರು, ನಮ್ಮ ವಿಶ್ವ ಹಿಂದೂ ಪರಿಷತ್ನವರು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರು. ಮತ್ತೆ ನಿನ್ನೆ ಒಬ್ಬರು ಸಿಕ್ಕಿದ್ರು, ನಮ್ಮ ಮಿತ್ರರು ಸಿಕ್ಕಿದ್ರು, ಎಲ್ಲರೂ ನಾವು ಬಿಡುವುದಿಲ್ಲ, FIR ಆಗಬೇಕು, SP ಅಲ್ಲಿ ಹೋಗ್ತೇವೆ ಅಂತ. ಅಷ್ಟು ವಿಶ್ವಾಸ ಮಾಡುವಂತ ಆಲ್ರೆಡಿ ಯೂಟ್ಯೂಬ್ ಫೇಸ್ಬುಕ್ ಅದನ್ನ ಡಿಲೀಟ್ ಮಾಡ್ತಾರೆ. ನೋಡಿ, ನಮ್ಮ ಯಕ್ಷ ತಿಲಿಕೆಯಲ್ಲಿ ನಮ್ಮ ದಿನೇಶ್ ಕೋಡಬ್ಬದವರು ನಮ್ಮ ದಲಿತರ ಬಗ್ಗೆ ತುಂಬಾ ಮಾಡಿದ್ದಾರೆ. ನಾವು ದಲಿತರ ಕಂಪ್ಲೇಂಟ್ ಕೊಡಲಿಲ್ಲ, ನಾವು ಬೇರೆಯವರು ಮಾಡಿದ್ದಾರೆ. ನಮ್ಮ ದಲಿತರ ಬಗ್ಗೆ ತುಂಬಾ ಹೀನವಾಗಿ ಮಾತಾಡ್ತಾರೆ. ಹಾಗಿದ್ರೆ ಈಗ ದಲಿತರು ಕೂಡ ಹಿಂದೂಗಳ ಧಾರ್ಮಿಕ ಧಕ್ಕೆ ಬರ್ತದೆ ಅಂತ ಹೇಳಿದ್ರೆ ನಾವು ಕೂಡ ಹಿಂದೂಗಳಲ್ವಾ, ಕೊಡಬಹುದು. ಅದಕ್ಕೆ ನಾವು ಹೇಳ್ದು ರವಿರಾಮ್ ಅವರಿಗೆ ಉರಿಲಿಕ್ಕೆ ಅವರಿಗೆ ಅವಕಾಶ ಕೊಡಬೇಕು.